ನನಗಿರೋ ಮಾಹಿತಿಯ ಪ್ರಕಾರ ಏನು ಅಂತಂದ್ರೆ ಮುಖ್ಯಮಂತ್ರಿಗಳು ಟಾರ್ಗೆಟ್ ಕೊಟ್ಟ ನಂತರ ಅದಕ್ಕೆ ಬರೋಣ ಆಮೇಲೆ ಕೊಟ್ಟ ನಂತರ ಬೆಂಗಳೂರನ್ನ ಇವರೊಂದು ಪ್ರಾಯೋಗಿಕವಾಗಿ ನೋಡಿದ್ರು ಏನಾಗುತ್ತೆ ನೋಡೋಣ ಅಂತ ಹೇಳಿ ಉಳಿದಿದ್ದ ಕಡೆಗೆ ಆಮೇಲೆ ಶುರು ಮಾಡೋಣ ಅಂತ ಹೇಳಿ ಉಳಿದಿದ್ದ ಕಡೆನೂ ಶುರು ಮಾಡಿದ್ದಾರೆ ಈಗ ಯಾಕಂದ್ರೆ ಬೆಂಗಳೂರಲ್ಲಿ ಯಾರು ಹೇಳೋರು ಕೇಳೋರು ಇಲ್ವಲ್ಲ ಬಡ್ಕೊಂಡ್ರೆ ಬಾಯಿ ಬಡ್ಕೊಳ್ತಾರೆ ತಾನೆ ಅಂತ ಹೇಳಿ ಸೊ ಈಗ ಹಾವೇರಿ ಕಡೆಗೆ ಹೋಗೋಣ ಹಾವೇರಿ ಕಡೆಯಲ್ಲೂ ಕೂಡ ಇದೇ ರೀತಿ ಯಾಕಾಗಿದೆ ತರಕಾರಿ ಮೇಲೆ ಹೆಂಗ್ರಿ ಟ್ಯಾಕ್ಸ್ ಹಾಕ್ತಾರೆ ಯಾವ ರೀತಿಯಾಗಿ ಬಿಲ್ ಕೊಡ್ತಾರೆ ಅವರು ನೋಡಿ ಈಗ ಏನಾಗಿದೆ ಹಾವೇರಿಯ ತರಕಾರಿ ವ್ಯಾಪಾರಿಗೆ ಒಬ್ಬರಿಗೆ 29 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ ಕಳೆದ 4 ವರ್ಷಗಳಿಂದ ಅವರು ತರಕಾರಿ ವ್ಯಾಪಾರವನ್ನು ಮಾಡ್ತಾ ಇರೋದು ಶಂಕರಗೌಡ ಹಾದಿಮನಿ ಅಂತ ಹೇಳಿ ಸೊ ಇವರು ತರಕಾರಿ ಎಲ್ಲ ಮಾಡಿದ್ದಾರೆ 1.5 ಕೋಟಿ ರೂಪಾಯಿ ವ್ಯಾಪಾರ ವಹಿವಾಟು ಮಾಡಿಬಿಟ್ಟಿದ್ದೀರಾ ನೀವು 29 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು ಅಂತ ಕೊಟ್ಬಿಟ್ಟಿದ್ದಾರೆ ಗೂಗಲ್ ಪೇ ಮತ್ತು ಫೋನ್ ಪೇ ಬಂದ್ ಮಾಡಿದ್ದಾರೆ ಈ ಕುರಿತು ನನ್ನ ಪ್ರತಿನಿಧಿ ಫಕೀರಯ್ಯ ಈಗ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಲ್ಲಿಂದನೇ ಮಾತನಾಡಿಸಿದ್ದಾರೆ ನೋಡಿ 4 ದಿನಗಳಿಂದ ಈಗಾಗಲೇ GST ಹೆಸರಿನಲ್ಲಿ ಅಂದರೆ ಸಣ್ಣ ಸಣ್ಣ ವ್ಯಾಪಾರಿಗಳಿಗೂ ಕೂಡ ಈಗ ಟ್ಯಾಕ್ಸ್ ಕಟ್ಟುವಂತೆ ನೋಟಿಸ್ ಬಂದಿರುವಂಥದ್ದು ಈಗ ಹಾವೇರಿಯಲ್ಲೂ ಕೂಡ ತರಕಾರಿ ಅಂಗಡಿಯ ಮಾಲೀಕನಿಗೂ ಕೂಡ ಟ್ಯಾಕ್ಸ್ ಕಟ್ಟುವಂತೆ ನೋಟಿಸ್ ಬಂದಿರುವಂಥದ್ದು ಸುಮಾರು 1,63 ಲಕ್ಷ ಅಂದರೆ ಕಳೆದ 4 ವರ್ಷಗಳಿಂದ ಸಣ್ಣ ತರಕಾರಿ ಅಂಗಡಿಯನ್ನು ಹಾಕಿಕೊಂಡಿರುವಂಥದ್ದು ಆದರೆ ಗೂಗಲ್ ಪೇ ಏನು ಫೋನ್ಪೇ ಸ್ಕ್ಯಾನ್ ಮಾಡುವ ಮೂಲಕ ಗ್ರಾಹಕರು ಹಣವನ್ನು ಹಾಕ್ತಾರೆ ಆ ಮೂಲಕವಾಗಿ 1,63 ಲಕ್ಷ ರೂಪಾಯಿ ಟ್ರಾನ್ಸಾಕ್ಷನ್ನ ತೋರಿಸಿರುವಂಥದ್ದು ಹೀಗಾಗಿ 29 ಲಕ್ಷ ರೂಪಾಯಿ ಹಣ ಕಟ್ಟುವಂತೆ ಈಗಾಗಲೇ ಏನು ನೋಟಿಸ್ ಬಂದಿರುವಂಥದ್ದು ಹಾಗಾಗಿ ಸಣ್ಣ ಸಣ್ಣ ವ್ಯಾಪಾರ ಅಂದರೆ ತರಕಾರಿಗೆ ಯಾವುದೇ ರೀತಿಯಾದಂಥ ಟ್ಯಾಕ್ಸನ್ನು ಹಾಕಬಾರ್ದು ಆದರೆ ಗೂಗಲ್ ಪೇ ಫೋನ್ಪೇ ಸ್ಕ್ಯಾನ್ ಮಾಡುವ ಮೂಲಕ ಅವರ ಟ್ರಾನ್ಸಾಕ್ಷನ್ ಹೆಚ್ಚು ತೋರಿಸಿರೋ ಹಿನ್ನೆಲೆಯಲ್ಲಿ ಈಗಾಗಲೇ ಅವರಿಗೆ ನೋಟಿಸ್ ಬಂದಿರುವಂಥದ್ದು ನಮ್ಮ ಜೊತೆಗೆ ಅಂಗಡಿಯ ಮಾಲೀಕರಾದರೆ ಅವ್ರನ್ನ ಮಾತಾಡಿಸ್ತೀನಿ ಸರ್ ಯಾವಾಗ ನೋಟಿಸ್ ಬಂದಿದೆ ಸರ್ ಈ ತರಕಾರಿ ಮಾರೋರಿಗೂ ಕೂಡ ಟ್ಯಾಕ್ಸ್ ಈ 29 ಲಕ್ಷ ಅಂದರೆ ಏನು ಅನ್ನಿಸ್ತದೆ ಸರ್ ನಿಮ್ಗೆ ಸರ್ 29 ಲಕ್ಷ ನಾವು ಹೆಂಗೆ ಕಟ್ಟೋ ಸರ್ ಈಗ ಸಡನ್ನಾಗಿ 29 ಲಕ್ಷ ಕಟ್ಟು ಅಂತಂದರೆ ನಮಗೆ ಇದು ಟ್ಯಾಕ್ಸ್ ವ್ಯಾಪ್ತಿಗೆ ಒಳಪಡ್ತದೆ ಅಂದಿದ್ರೆ ನಾವು ಅವತ್ತೇ ಕಟ್ತಿದ್ವಿ ಇದು ಬರಲ್ಲ ಅಂತ ಅವರೇ ಕ್ಲಿಯರಾಗಿ ನಮ್ಗೆ ಹೇಳಿದ್ದಾರೆ ನಿಮ್ಮದು ತರಕಾರಿ ಫ್ರೂಟ್ಸು GST ವ್ಯಾಪ್ತಿ ಬರಲ್ಲ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಾವು ಮಾಡ್ತಾ ಇದ್ದೇವೆ ಈಗ ಪ್ರತಿಯೊಬ್ಬ ಕಸ್ಟಮರು 5 ರೂಪಾಯಿ ಹಿಡಿದು 1000 ರೂಪಾಯಿವರೆಗೂ ಫೋನ್ಪೇ ಮಾಡ್ತಾರೆ ಸೊ ಈಗ ಟ್ರಾನ್ಸಾಕ್ಷನ್ ಜಾಸ್ತಿ ಆಗಿದೆ ಕೋಟಿಗಟ್ಟಲೆ ಟ್ರಾನ್ಸಾಕ್ಷನ್ ಆಗಿದೆ ಇಲ್ಲ ಅಂತಿಲ್ಲ ಬಟ್ ಟ್ರಾನ್ಸಾಕ್ಷನ್ ಜಾಸ್ತಿ ಆದಾಗ ನಾನು ಟ್ಯಾಕ್ಸೇ ನಾನು ಕಟ್ಟಕ್ಕೆ ಬರಲ್ಲ ಅಂದಾಗ ನಂಗೆ ನಂಬರ್ ಕೊಟ್ಟಿಲ್ಲ ಅವರು ನಾವು ಹೆಂಗೆ ಟ್ಯಾಕ್ಸ್ ಕಟ್ಟೋದು ಇವಾಗ ಸಡನ್ನಾಗಿ 30 ಲಕ್ಷ ಕಟ್ಟೋದು ಎಲ್ಲಿಂದ ಕಟ್ಟೋದು ನಮಗೆ ಭಾಳ ಅಂದಿದ್ರಾಗ 1.5 ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಆಗಿದೆ ಸರ್ 4 ವರ್ಷದಲ್ಲಿ ನನಗೆ 1.5 ಕೋಟಿ ರೂಪಾಯಿದಲ್ಲಿ ನಾವು ಭಾಳ ಅಂದ್ರೆ 1 ಲಕ್ಷ ಪ್ರಾಫಿಟ್ ಮಾಡ್ಕೊಂಡಿರ್ಬೋದು ಆ 1 ಲಕ್ಷಕ್ಕೂ ನಾನು ಇನ್ಕಮ್ ಟ್ಯಾಕ್ಸ್ ಫೈಲ್ ಕಟ್ಟಿದ್ದೀನಿ ನನ್ನ ಕಡೆ ಫೈಲ್ ಇದ್ದಾವೆ ಬಟ್ ಈ ಸೇಲ್ ಟ್ಯಾಕ್ಸ್ ಕಟ್ಟು ಅಂತ ಹೇಳ್ತಾರಲ್ಲ ಇವರು ಈಗ ನಾನು ರೈತರ ಹತ್ರ ಈ ತೊಂಡೆಕಾಯಿ ತೊಗೊಂಬರ್ತೀನಿ ಸರಿ ತೊಂಡೆಕಾಯಿ ತೊಗೊಂಬರ್ಬೇಕಾದ್ರೆ ಇದಕ್ಕೆ ನಾವು ಅವ ರೈತ ಎಲ್ಲಿ ಬಿಲ್ ಕೊಡ್ತಾನೆ ನನಗೆ ಇದಕ್ಕೆ ಏನಾದರೂ ನಾವು ಟ್ಯಾಕ್ಸ್ ಕಟ್ಟೋಕ್ಕಾಗ್ತದ ಇದು ಸರ್ಕಾರಕ್ಕೂ ಗೊತ್ತು ಅಧಿಕಾರಿಗಳಿಗೂ ಗೊತ್ತು ಆದರೂ ಇದು ಏನು ಈ ಥರ ಮಾಡ್ತಿದ್ರೆ ಗೊತ್ತಾಗ್ತಿಲ್ಲ ನಮಗೆ ಸರ್ ಈಗ ಗೂಗಲ್ ಪೇ ಎಲ್ಲರೂ 1 ರೂಪಾಯಿ 2 ರೂಪಾಯಿಗೂ ಕೂಡ ಸ್ಕ್ಯಾನ್ ಮಾಡ್ತಾರೆ ಈಗ ಈ ಟ್ಯಾಕ್ಸ್ ಬಂದಮೇಲೆ ನಿಮ್ಗೆ ಏನು ಅನಿಸ್ತದೆ ಅದನ್ನೇನು ಗೂಗಲ್ ಪೇ ಫೋನ್ಪೇ ಅದು ನೀವು ಬಂದೇ ಮಾಡಿಬಿಟ್ಟಿದ್ದೇನೆ ಸರ್ ಫೋನ್ಪೇ ಗೂಗಲ್ ಪೇ ಎಲ್ಲ ಕಸ್ಟಮರ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ನಮಗೆ ತೊಂದರೆ ಆಗ್ತಾ ಇದ್ದಾವೆ ನೀವು ಕ್ಯಾಶೇ ಕೊಡಿ ಅಂತೇಳಿ ಕ್ಯಾಶ್ ಕೊಟ್ಟೆ ತಗೋತಾ ಇದ್ದಾವೆ ಇದು ಬಹಳ ದೊಡ್ಡ ದುರುದ್ದೇಶದಿಂದ ಕೂಡಿದಂಗೆ ಕಾಣಿಸ್ತಾ ಇದೆ ರಾಜ್ಯ ಸರ್ಕಾರ ಕಲ್ಪ್ರಿಟ್ ಇದರಲ್ಲಿ ಬಹಳ ದೊಡ್ಡ ಅಪರಾಧಿ ಸ್ಥಾನದಲ್ಲಿ ನಿಂತ್ಕೊಳ್ತಾ ಇದ್ದೀರಿ ನೀವು ರಾಜ್ಯ ಸರ್ಕಾರದವರು ಅದರ ಜೊತೆಗೆ ನಿಮ್ಮ ಅಪರಾಧಿ ಕೆಲಸದಲ್ಲಿ ಶಾಮೀಲಾಗ್ತಾ ಇರುವಂಥದ್ದು ಅಧಿಕಾರಿಗಳು ಮಾನ ಮರ್ಯಾದೆ ಇದೆಯೇನ್ರಿ ನಿಮಗೆ ತರಕಾರಿ ಮಾರುವಂಥವ್ರಿಗೆಲ್ಲ ಹಾಕೊಂಡು ಕೂತ್ಕೊಳ್ತಾ ಇದ್ದೀರಾ ತಲೆ ಬುಡ ಇಲ್ಲ ನಿಮ್ಗೆ ಅವ್ರು ಹೇಳಿದ್ರು ಅಂದ ತಕ್ಷಣ ಲಿಸ್ಟ್ ಮಾಡಿಬಿಟ್ಟು ಕಳಿಸ್ತಾ ಇದ್ದೀರಾ ಏನಾಗಿದೆ ಪರಿಸ್ಥಿತಿ ಅನ್ನೋದು ಗೊತ್ತಾ ನಿಮಗೆ ನಾಳೆ ಕ್ಯಾಶ್ ವ್ಯವಹಾರಗಳು ಶುರು ಆಯ್ತಂದ್ರೆ ಯಾವ ರೀತಿಯಾಗಿ ನೀವು ರಾಜಕಾರಣಿಗಳಿಗೆ ಬೇಕಾಗಿದೆ ಇದೆ ಮೋಸ್ಟ್ಲಿ ಬ್ಲ್ಯಾಕ್ ವ್ಯವಹಾರಗಳು ನಡಿಬೇಕು ಅಂತ ಹೇಳಿ ಯಾಕಂದ್ರೆ ನಿಮ್ಮ ಬ್ಲ್ಯಾಕ್ ವ್ಯವಹಾರಗಳು ನಡೆಯೋಕ್ಕಾಗ್ತಿಲ್ವಲ್ಲ ಈಗೆಲ್ಲ ಕ್ಯಾಶ್ ಆಗ್ತಿದೆಯಲ್ಲ ಎಂಥ ಖತರ್ನಾಕ್ ಖದಿಮುರ ಥರ ಆಡ್ತಾ ಇದ್ದೀರಿ ನೀವೆಲ್ಲ